ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಎಲ್ಲರಿಗೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನಲ್ಲಿ ಕತೆಗಳನ್ನು ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕತೆಗಳನ್ನು ಕೇಳಿ ಪ್ರೋತ್ಸಾಹಿಸಿ. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ತನಗೆ ಇಷ್ಟ ಇಲ್ಲ ಎಂದರೂ ತಾಯಿಯ ಮಾತಿಗೆ ಕಟ್ಟು ಬಿದ್ದು ಎಂದು ಸಾಗರಿಯ ಜೊತೆ ಮಾತನಾಡಲು ಬಂದಿದ್ದ ಆರ್ಯ. ಇಬ್ಬರು ದೇವಸ್ಥಾನದ ಒಂದು ಬದಿಗೆ ಬಂದು ಅಲ್ಲಿದ್ದ ಒಂದು ಮರದ ನೆರಳಿನಲ್ಲಿ ನಿಂತರು. ಇಬ್ಬರು ಅಲ್ಲಿಗೆ ಬಂದು ನಿಮಿಷಗಳು ಕಳೆದರೂ ಕೂಡ ಸಾಗರಿ ಮಾತನಾಡುವ ಲಕ್ಷಣ ಕಾಣಲಿಲ್ಲ. ಪ್ಯಾಂಟಿನ ಕಿಸೆಯೊಳಗೆ ಕೈ ತೂರಿಸಿ ಗಂಭೀರವಾಗಿ ನಿಂತಿದ್ದ ಆರ್ಯ ಅವಳು ಮಾತನಾಡದೆ ಇರುವುದನ್ನು ನೋಡಿ, ಮಾತನಾಡಬೇಕು ಎಂದು ಬಂದು ಹೀಗೆ ಸೈಲೆಂಟ್ ಆಗಿದ್ರೆ ನನಗೆ ಹೇಗೆ ತಿಳಿಯಬೇಕು? ನನಗೆ ಟೈಮ್ ಇಲ್ಲ, ಅದೇನು ಬೇಗ ಹೇಳಿ ಎಂದು ಅವಸರಿಸಿದನು. ಅವಳು ಏನನ್ನು ಮಾತನಾಡಲು ಬಂದಿದ್ದಾಳೆ ಎನ್ನುವ ಕುತೂಹಲ ಕೂಡ ಅವನಲ್ಲಿ ಇದ್ದಂತೆ ಕಾಣಲಿಲ್ಲ. ಆರ್ಯನ ಅವಸರ ನೋಡಿ ಬೇಜಾರಾದರೂ ಅವರ ಈ ನಡವಳಿಕೆಗೆ ನಾನೇ ಕಾರಣ ಎಂದುಕೊಂಡು ತನ್ನಲ್ಲೇ ಸಮಾಧಾನ ಮಾಡಿಕೊಂಡವಳು, ನನಗೆ ಸುತ್ತಿ ಬಳಸಿ ಮಾತನಾಡಲು ಬರುವುದಿಲ್ಲ ಆರ್ಯ. ನಿಮ್ಮ ಅಣ್ಣನ ಮೇಲಿನ ದ್ವೇಷಕ್ಕೆ ನಿಮ್ಮನ್ನು ನಾನು ಮದುವೆಯಾಗಿದ್ದು ನಿಜ. ಹಾಗಂತ ಯಾವತ್ತೂ ನಿಮ್ಮ ಮೇಲೆ ದ್ವೇಷ ಸಾಧಿಸಿದವಳಲ್ಲ. ಮೊದಲಿಗೆ ನಿಮ್ಮ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲದಿದ್ದರೂ ದಿನ ಕಳೆದಂತೆ ನಿಮ್ಮ ಒಳ್ಳೆಯತನ ಅರಿವಾಗಿ ನಾನು ಕೂಡ ತಪ್ಪು ಮಾಡಿದೆ ಎನಿಸಿದ್ದು ಸುಳ್ಳಲ್ಲ. ನೀವು ಅಂದು ನನಗೆ ಪ್ರಪೋಸ್ ಮಾಡಿದ ದಿನ ನಿಮ್ಮ ಮೇಲಿನ ಪ್ರೀತಿಗಿಂತ ನಿಮ್ಮ ಅಣ್ಣನ ಮೇಲಿನ ಕೋಪವೇ ಹೆಚ್ಚಾಗಿತ್ತು. ನನ್ನ ಜೀವನದ ಬಗ್ಗೆ ನಾನು ಯಾವತ್ತೂ ಯೋಚಿಸಿದವಳೇ ಅಲ್ಲ. ನಿಮ್ಮ ಜೊತೆ ನಿಮ್ಮ ಮನೆಯಲ್ಲಿ ಇದ್ದಾಗ ನಿಮ್ಮ ಮೇಲೆ ಅಷ್ಟೇನು ಫೀಲಿಂಗ್ಸ್ ಇರಲಿಲ್ಲ. ನಿಮ್ಮ ಮನೆಯನ್ನು ಬಿಟ್ಟು ಹೋದ ಮೇಲೆ ನನಗೆ ನಿಜವಾದ ಚಾಲೆಂಜ್ ಶುರುವಾಗಿದ್ದು. ಇಷ್ಟು ದಿನ ಭಾವನೆಗಳೇ ಇಲ್ಲದಂತೆ ನಿರ್ಭಾವಿಯಾಗಿ ಬದುಕುತ್ತಿದ್ದವಳಿಗೆ ಅಮ್ಮ ನನಗೆ ಇನ್ನೊಂದು ಮದುವೆ ಮಾಡಲು ನೋಡಿದಾಗ ನನಗರಿವಿಲ್ಲದೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು. ಆಗಲೇ ನನಗೆ ನಿಧಾನವಾಗಿ ಅರಿವಾಗಿದ್ದು ನೀವು ನನ್ನನ್ನು ಪೂರ್ತಿಯಾಗಿ ಆವರಿಸಿಕೊಂಡಿದ್ದೀರಾ ಎನ್ನುವುದು. ನೀವು ಅಗ್ನಿಯನ್ನು ಮೀಟ್ ಮಾಡಲು ಬರುವುದು ನನಗೆ ಗೊತ್ತಿತ್ತು. ಅದನ್ನು ಬೇಡ ಎನ್ನಲು ನನಗೆ ಮನಸ್ಸಾಗಲಿಲ್ಲ. ತಂದೆಯ ಪ್ರೀತಿಯಿಂದ ವಂಚಿತನಾಗಿ ಬೆಳೆಯುತ್ತಿರುವ ನನ್ನ ಮಗನಿಗೆ ನೀವು ಆ ಪ್ರೀತಿಯನ್ನು ಕೊಡುತ್ತಿದ್ದೀರಾ ಎನ್ನುವುದು ತಿಳಿದು ಬಹಳ ಸಂತೋಷವಾಯಿತು. ಧೀರಜ್ ನನ್ನ ಬೆಸ್ಟ್ ಫ್ರೆಂಡ್. ಅವನನ್ನು ನಾನು ಮದುವೆಯಾಗಲು ಎಂದಿಗೂ ಸಾಧ್ಯವಿಲ್ಲ. ನನ್ನ ಮನಸ್ಸಿನಲ್ಲಿ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ. ನಿಮ್ಮಿಂದ ದೂರ ಬಂದು ಒಳಗೊಳಗೆ ನಾನೆಷ್ಟು ನೋವು ಅನುಭವಿಸುತ್ತಿದ್ದೀನಿ ಎನ್ನುವುದು ನನಗಷ್ಟೇ ಗೊತ್ತು. ಇಷ್ಟು ದಿನ ತಂದೆಯ ಪ್ರೀತಿಯನ್ನು ಕಾಣದೆ ಬೆಳೆದಿರುವ ಮಗುವಿಗೆ ತಂದೆಯ ಪ್ರೀತಿಯನ್ನು ನೀಡಿ ನನ್ನ ಬಾಳ ಸಂಗಾತಿಯಾಗಿ ನನ್ನ ತಪ್ಪನ್ನು ಕ್ಷಮಿಸಿ ನಿಮ್ಮ ಜೊತೆ ಬಾಳಲು ನನಗೊಂದು ಅವಕಾಶ ಕೊಡ್ತೀರಾ ಎಂದು ಅವನ ಮುಖವನ್ನೇ ನೋಡಿ ಹೇಳಿದಳು. ಇಷ್ಟರವರೆಗೂ ಮೌನವಾಗಿ ಅವಳು ಹೇಳಿದ ಮಾತುಗಳನ್ನು ಕೇಳುತ್ತಿದ್ದವನು ಸಾಗರಿ ಹೇಳಿದ ಕೊನೆಯ ಮಾತನ್ನು ಕೇಳಿ ಅವನ ಹೃದಯ ಹಕ್ಕಿಯ ಹಾಗೆ ಹಾರಾಡಿತು. ಎಷ್ಟೇ ಆದರೂ ಅವಳನ್ನು ಮನಸಾರೆ ಪ್ರೀತಿಸಿದವನು ತನ್ನ ಅಣ್ಣನ ಮೇಲಿನ ದ್ವೇಷಕ್ಕೋಸ್ಕರ ತನ್ನನ್ನು ಮದುವೆಯಾಗಿದ್ದಾಳೆ ಎನ್ನುವ ಬೇಸರ ಇದ್ದರೂ ಕೂಡ ಅಷ್ಟು ಸುಲಭವಾಗಿ ಅವಳ ಮೇಲಿನ ಪ್ರೀತಿ ಕಡಿಮೆಯಾಗಿರಲಿಲ್ಲ. ಆರ್ಯ ಇದೇ ದಿನಕ್ಕೋಸ್ಕರ ತಾನೇ ಕಾಯುತ್ತಿದ್ದಿದ್ದು. ಸಾಗರಿಯೇ ತನ್ನ ಬಳಿ ಬಂದು ಮಾತನಾಡಬೇಕು ಎಂದು ಯೋಚಿಸಿಯೇ ತಾನು ಅವಳ ಜೊತೆ ಮಾತನಾಡದೆ ಹಾಗೆ ಉಳಿದಿದ್ದು. ಅವಳ ಮಾತು ಕೇಳಿ ಖುಷಿಯಾದವನು ಇನ್ನೇನು ಬಾಯಿ ತೆರೆದು ಅವಳ ಜೊತೆ ಮಾತನಾಡಬೇಕು ಎನ್ನುವಷ್ಟರಲ್ಲಿ, ಆರ್ಯ, ಹಾಗೆ ನನ್ನದು ಇನ್ನೊಂದು ಮಾತು ಇದೆ. ನನ್ನ ಮಾತು ಕೇಳಿದ ಮೇಲೆ ನಿಮ್ಮ ನಿರ್ಧಾರ ತಿಳಿಸಿ ಎಂದಳು. ಅವಳು ಏನು ಹೇಳುತ್ತಾಳೆ ಎಂದು ಗೊಂದಲದಲ್ಲಿ ಅವಳನ್ನು ನೋಡುತ್ತಾ ಉಳಿದನು ಆರ್ಯ. ನನಗೆ ಈಗಲೂ ನಿಮ್ಮ ಅಣ್ಣನನ್ನು ಕಂಡರೆ ಆಗುವುದಿಲ್ಲ. ನಿಮ್ಮ ಮನೆಗೆ ಬಂದು ಪ್ರತಿದಿನ ಅವರ ಮುಖವನ್ನು ನೋಡಿಕೊಂಡು ಇರಲು ನನ್ನಿಂದ ಆಗುವುದಿಲ್ಲ. ಅದಕ್ಕೆ ನೀವು ನಾನು ಮಗು ಸಪ್ರೇಟ್ ಮನೆಯಲ್ಲಿ ಇರೋಣ. ಅವತ್ತು ಅತ್ತೆ ನಮ್ಮ ಮನೆಗೆ ಬಂದಾಗ ಅವರು ಕೂಡ ಇದೇ ಮಾತನ್ನು ಹೇಳಿದ್ದರು ಎಂದು ಇರುವ ವಿಷಯವನ್ನು ನೇರವಾಗಿ ಹೇಳಿದಳು. ಸಾಗರಿಯ ಮಾತು ಕೇಳುತ್ತಿದ್ದ ಹಾಗೆ ಇಷ್ಟರವರೆಗೂ ಆರ್ಯನ ಮನದಲ್ಲಿ ಇದ್ದ ಉತ್ಸಾಹ ಕ್ಷಣದಲ್ಲೇ ಕಮರಿಹೋಯಿತು. ಆಗಲೇ ಅವನ ಮುಖದ ಬಣ್ಣವೇ ಬದಲಾಯಿತು. ಇಷ್ಟರವರೆಗೂ ಮೌನವಾಗಿ ನಿಂತಿದ್ದವನು ಈಗ ನೇರವಾಗಿ ಸಾಗರಿಯನ್ನು ನೋಡುತ್ತಾ, ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಸಾಗರಿ. ಈಗಾಗಲೇ ನನ್ನ ಅಣ್ಣ ಅವನು ಮಾಡಿರುವ ತಪ್ಪಿಗೆ ಬಹಳಷ್ಟು ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಒಬ್ಬ ವ್ಯಕ್ತಿಗೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಎಂದು ಹೇಳುತ್ತಾರೆ. ಆದರೆ ಆ ದೇವರು ನನ್ನ ಅಣ್ಣನಿಗೆ ಸರಿಯಾದ ಹೊಡೆತ ಕೊಟ್ಟಿದ್ದಾರೆ. ಅಣ್ಣ ಈಗಾಗಲೇ 2 ಕಿಡ್ನಿ ಫೇಲ್ಯೂರ್ನಿಂದ ನರಳುತ್ತಿದ್ದಾನೆ ಎಂದನು.
ಅದನ್ನು ಕೇಳಿ ಸಾಗರಿಗೆ ಆಘಾತವಾಯಿತು. ಅದೇ ಆಘಾತದಲ್ಲಿ ಆರ್ಯನ ಮುಖವನ್ನು ನೋಡುತ್ತಾ ನಿಂತಳು. ಮತ್ತೆ ಮಾತು ಮುಂದುವರಿಸಿದ ಆರ್ಯ, ಕೇವಲ ನನ್ನ ಖುಷಿಗೋಸ್ಕರ ಹಾಸಿಗೆ ಹಿಡಿದಿರುವ ತಂದೆ, ಸಾವಿನ ಬಾಗಿಲಿನಲ್ಲಿ ನಿಂತಿರುವ ನನ್ನ ಅಣ್ಣ, ಇದೆಲ್ಲವನ್ನು ನೋಡಿ ಪ್ರತಿದಿನ ನೋವು ಅನುಭವಿಸುತ್ತಿರುವ ತಾಯಿ, ಎಲ್ಲರನ್ನೂ ಬಿಟ್ಟು ಬರಲು ಸಾಧ್ಯವಿಲ್ಲ. ಅದು ನನ್ನ ವ್ಯಕ್ತಿತ್ವವೂ ಅಲ್ಲ. ಏನೇ ಆದರೂ ನನ್ನ ಕೊನೆಯ ಉಸಿರು ಇರುವವರೆಗೂ ನನ್ನ ಕುಟುಂಬದವರ ಜೊತೆ ನಾನು ನಿಲ್ಲುತ್ತೇನೆ. ನೀವೇ ಹೇಳಿದ ಹಾಗೆ ನನ್ನ ಮನೆಗೆ ಬರಲು ನಿಮಗೆ ಇಷ್ಟ ಇಲ್ಲ ಎಂದ ಮೇಲೆ ಬಲವಂತದಿಂದ ಬದುಕಿ ಎಂದು ನಾನು ಹೇಳಲಾರೆ. ನಿಮ್ಮ ಬದುಕು ನಿಮ್ಮ ಇಷ್ಟ. ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಿ ಎಂದವನು ಅಲ್ಲಿಂದ ಹೊರಡಲು 2 ಹೆಜ್ಜೆ ಮುಂದೆ ಇಟ್ಟನು. ನಂತರ ಏನನ್ನೋ ನೆನೆದು ಮತ್ತೆ ಸಾಗರಿಯ ಕಡೆಗೆ ತಿರುಗಿ, ಹೀಗೆ ಹಗ್ಗ ಜಗ್ಗಾಟದ ರೀತಿಯಲ್ಲಿ ಇರುವ ನಮ್ಮ ಜೀವನಕ್ಕೆ ಯಾವುದೇ ಅರ್ಥ ಇಲ್ಲ. ಈ ರೀತಿ ಇರುವುದರಿಂದ ಇಬ್ಬರಿಗೂ ನೆಮ್ಮದಿ ಇಲ್ಲ. ಆದಷ್ಟು ಬೇಗ ಡಿವೋರ್ಸ್ ಪೇಪರ್ಸ್ ಕಳಿಸಿ, ಸೈನ್ ಮಾಡಿ ಕೊಡ್ತೀನಿ ಎಂದವನು ತಿರುಗಿಯೂ ನೋಡದೆ ಅಲ್ಲಿಂದ ಹೊರಟನು. ಅವನ ಮಾತು ಕೇಳಿ ಸಾಗರಿಯ ಕಣ್ಣು ತುಂಬಿದವು. ಅವನು ಹೋದ ದಾರಿಯನ್ನೇ ನೋಡಿಕೊಂಡು ನಿಂತಿದ್ದವಳು ನಂತರ ತನ್ನ ಕಣ್ಣೀರು ತೊಡೆದುಕೊಂಡು ತಾನೂ ಕೂಡ ನಡೆಯಲಾರಂಭಿಸಿದಳು. ವಸುಮತಿಯವರು ಮೊಮ್ಮಗನ ಜೊತೆ ಖುಷಿಯಾಗಿ ಮಾತನಾಡುತ್ತಿದ್ದರು. ತಾಯಿ ಇಷ್ಟು ಖುಷಿಯಾಗಿರುವುದನ್ನು ಎಂದಿಗೂ ನೋಡಿರಲಿಲ್ಲ ಆರ್ಯ. ಮಗುವಿನ ಜೊತೆ ತಾವೂ ಕೂಡ ಮಗುವಾಗಿ ಆಡುತ್ತಿದ್ದ ತಾಯಿಯನ್ನು ನೋಡಿ ಅವನ ಮನಸ್ಸು ಹಿಂಡಿದಂತಾಯಿತು. ಮೊಮ್ಮಗನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಬೇಕು ಎಂದು ಅದೆಷ್ಟು ಆಸೆಯಿಂದಿದ್ದಾರೆ. ಅವರ ಆಸೆ ಯಾವತ್ತೂ ನೆರವೇರುವುದಿಲ್ಲ ಎಂದು ಅವರಿಗೆ ಹೇಗೆ ತಾನೇ ಹೇಳುತ್ತಾನೆ? ಕೈಗಡಿಯಾರ ನೋಡಿಕೊಂಡು ತನ್ನ ಅಮ್ಮನ ಬಳಿಗೆ ಬಂದವನು ಸಾಗರಿ ಕೂಡ ಅವನ ಹಿಂದೆಯೇ ಬಂದಳು. ಇಬ್ಬರು ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದವರಿಗೆ ಇಬ್ಬರ ಮುಖಭಾವ ಬಾಡಿರುವುದನ್ನು ನೋಡಿ ಏನೋ ಆಗಿದೆ ಎಂದು ಅರಿವಾಯಿತು. ಏನಾಯಿತು ಆರ್ಯ? ಯಾಕೆ ಇಬ್ಬರು ಸಪ್ಪಗಿದ್ದೀರಾ? ನನ್ನ ಸೊಸೆ ಅಂಥದ್ದು ಏನು ಹೇಳಿದಳು ಎಂದರು. ಏನಿಲ್ಲಮ್ಮ, ಡೈವರ್ಸ್ ವಿಷಯ ಮಾತನಾಡಿದರು ಅಷ್ಟೆ ಎಂದನು. ಮಗನ ಮಾತು ಕೇಳಿ ವಸುಮತಿಯವರಿಗೆ ಸಿಡಿಲೆರಗಿದಂತಾಯಿತು. ಮಗ ಸೊಸೆಯ ಜೀವನ ಸರಿ ಹೋಗಬೇಕು ಎಂದು ಕಾಯುತ್ತಿರುವ ಜೀವಕ್ಕೆ ಡೈವರ್ಸ್ ವಿಷಯ ಕೇಳಿ ಸಹಿಸಲು ಆಗಲಿಲ್ಲ. ಇಬ್ಬರು ತಮ್ಮ ಜೀವನ ಸರಿ ಹೋಗುವುದರ ಬಗ್ಗೆ ಮಾತಾಡ್ತಾರೆ ಎಂದರೆ ಇಬ್ಬರು ದೂರವಾಗುವುದರ ಬಗ್ಗೆ ಮಾತನಾಡಿದ್ದಾರೆ ಎಂದು ಬೇಜಾರು ಮಾಡಿಕೊಂಡವರು ಸಾಗರಿಯ ಮುಂದೆ ಬಂದು ನಿಂತು ಅವಳ ಕೈ ಹಿಡಿದು, ಸಾಗರಿ, ನೀವಿಬ್ಬರು ಇನ್ನೂ ಚಿಕ್ಕವರಲ್ಲ. ಜೀವನದ ಬಗ್ಗೆ ಯೋಚಿಸುವಷ್ಟು ಪ್ರಬುದ್ಧತೆ ನಿಮ್ಮಲ್ಲಿ ಇದೆ. ಕುಳಿತು ಮಾತನಾಡಿ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಇದ್ದರೆ ಅದನ್ನು ಬಗೆಹರಿಸುವುದು ಬಿಟ್ಟು ಮತ್ತೆ ಡೈವರ್ಸ್ ಎನ್ನುತ್ತಿದ್ದೀರಲ್ಲ. ಬೇಡ ಸಾಗರಿ, ನಿಮ್ಮ ನಿರ್ಧಾರದಿಂದ ಯಾರಿಗೂ ನೆಮ್ಮದಿ ಇರುವುದಿಲ್ಲ. ನೋಡಿಲ್ಲಿ, ಅರ್ಧ ಗಂಟೆ ಮಗುವಿನ ಜೊತೆ ಕಾಲ ಕಳೆದ ನನಗೆ ಇವನು ನನ್ನ ಕರುಳ ಬಳ್ಳಿ. ಇವನ ಜೊತೆ ಸಾಯುವವರೆಗೂ ಆಡಿಕೊಂಡು ಕಾಲ ಕಳೆಯಬೇಕು ಎಂದು ನಾನು ಆಸೆ ಪಡುತ್ತಿದ್ದೇನೆ. ಆಗಿರುವುದನ್ನು ಈಗ ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಮುಂದೆ ಆಗೋದರ ಬಗ್ಗೆ ಗಮನ ಕೊಡಬೇಕಷ್ಟೆ. ನನ್ನ ಮೊಮ್ಮಗ ಇನ್ನೆಲ್ಲೋ ಬೆಳೆಯುವುದನ್ನು ನನ್ನಿಂದ ಸಹಿಸಲು ಆಗುವುದಿಲ್ಲ. ನನ್ನ ಮಗನಿಂದ ದೂರ ಆಗಬೇಡ ಸಾಗರಿ. ಆಮೇಲೆ ಅವನ ನೋವನ್ನು ನನ್ನಿಂದ ನೋಡಲು ಆಗುವುದಿಲ್ಲ. ನೋಡು, ಇದು ನಿನ್ನ ಕೈಯಲ್ಲ, ಕಾಲು ಎಂದು ತಿಳಿದುಕೋ. ದಯವಿಟ್ಟು ಮನೆಗೆ ಬಾ ಸಾಗರಿ ಎಂದು ಕಣ್ಣೀರು ಹಾಕುತ್ತಲೇ ಗೋಳಿಟ್ಟರು ವಸುಮತಿ. ಒಡನೆ ಅವರಿಂದ ಕೈ ಹಿಂದಕ್ಕೆ ಎಳೆದುಕೊಂಡವಳು, ಅತ್ತೆ, ಇದೇನು ಮಾಡ್ತಿದ್ದೀರಾ ಎಂದಳು. ತನ್ನ ತಾಯಿ ಸಾಗರಿಯ ಬಳಿ ಈ ರೀತಿ ವಿನಂತಿಸಿಕೊಂಡಿದ್ದನ್ನು ಸಹಿಸಲಾಗಲಿಲ್ಲ ಅವನಿಗೆ. ತಕ್ಷಣ ತನ್ನ ತಾಯಿಯ ಭುಜ ಬಳಸಿದವನು, ಅಮ್ಮ, ಏನು ಮಾಡ್ತಿದ್ದೀಯ? ನಿನ್ನ ವಯಸ್ಸನ್ನು ಮರೆತು ಈ ರೀತಿ ಮಾತನಾಡುವುದು ತಪ್ಪಲ್ಲವ? ಯಾರಿಗೂ ಯಾರು ಅನಿವಾರ್ಯ ಅಲ್ಲಮ್ಮ. ನಾನು ಯಾಕೆ ನೋವು ಪಡಲಿ? ನೀನು ಯೋಚಿಸುವಂತೆ ಏನೂ ಆಗುವುದಿಲ್ಲ. ಕಾಲ ಕಳೆದಂತೆ ಎಲ್ಲವೂ ಸರಿ ಹೋಗುತ್ತದೆ. ಬಾ ಹೋಗೋಣ ಎಂದನು. ನಿಂತಲ್ಲಿಂದ ಹೆಜ್ಜೆ ಕದಲಿಸದ ವಸುಮತಿಯವರು, ಇಲ್ಲ ಆರ್ಯ, ನಾನು ಸಾಗರಿಯ ಜೊತೆ ಮಾತನಾಡಬೇಕು ಎಂದು ಅಳುತ್ತಲೇ ಮಗನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದರು. ಆದರೂ ಅವರ ಭುಜ ಬುಡದವನು, ಅಮ್ಮ, ಬಲವಂತದಿಂದ ಸಂಸಾರ ಮಾಡುವುದಿದ್ದರೆ ಯಾರೂ ಡೈವರ್ಸ್ ತೆಗೆದುಕೊಳ್ಳುತ್ತಿರಲಿಲ್ಲ. ಜೀವನ ಅವರಿಷ್ಟ ಅಮ್ಮ. ಅವರ ಮೇಲೆ ನಾವು ಹೇರಿಕೆ ಹೇರಬಾರದು. ಈಗ ಸುಮ್ಮನೆ ನನ್ನ ಜೊತೆ ಬಾ ಎಂದು ಧ್ವನಿ ಏರಿಸಿ ಹೇಳಿ ಬಲವಂತದಿಂದ ತನ್ನ ತಾಯಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟನು ಆರ್ಯ. ಮಮ್ಮ, ಅಜ್ಜಿ ಯಾಕೆ ಅಳ್ತಿದ್ದಾರೆ? ಪಪ್ಪ ಹೋಗ್ತಿದ್ದಾರೆ. ನಾನು ಅವರ ಜೊತೆ ಇರಬೇಕು. ಮನೆಗೆ ಪಪ್ಪನ ಕರ್ಕೊಂಡು ಹೋಗೋಣ ಮಮ್ಮ ಎಂದು
ಏನು ಅರಿಯದಿರುವ ಮಗು ಹೇಳುತ್ತಿದ್ದರೆ ಸಾಗರಿಯ ಕಣ್ಣಿನಿಂದ ನೀರು ಇಳಿಯುತ್ತಲೇ ಇದ್ದವು. ಕೊನೆಗೆ ಪಪ್ಪ ಎಂದು ತುಟಿಯುಬ್ಬಿಸಿ ದುಃಖಿಸಲು ಶುರು ಮಾಡಿತು ಮಗು. ಮಗುವನ್ನು ತೋಳಿಗೇರಿಸಿಕೊಂಡವಳು, ಕಂದ, ಅವರು ಅವರ ಮನೆಗೆ ಹೋಗುತ್ತಿದ್ದಾರೆ, ಇನ್ನೊಮ್ಮೆ ಬರ್ತಾರೆ, ಆಗ ಅವರ ಜೊತೆ ಆಟ ಆಡಿ ಕಾಲ ಕಳೆಯಬಹುದು. ಈಗ ನಾವು ಮನೆಗೆ ಹೋಗೋಣ, ಅಲ್ಲಿ ಅಜ್ಜಿ ತಾತ ಇಬ್ಬರು ನಿನಗೋಸ್ಕರ ಕಾಯುತ್ತಿದ್ದಾರೆ ಎಂದು ಏನೋ ಒಂದು ಹೇಳಿ ಮಗುವನ್ನು ಸಮಾಧಾನ ಮಾಡಿ ಅಲ್ಲಿಂದ ಹೊರಟಳು. ಮನೆಗೆ ಬಂದ ಸಾಗರಿ ಮಗುವನ್ನು ಆಡಲು ಬಿಟ್ಟು ತಿಂಡಿ ಕೂಡ ತಿನ್ನದೆ ತನ್ನ ಕೋಣೆ ಸೇರಿದಳು. ಕೋಣೆಗೆ ಬರುತ್ತಿದ್ದ ಹಾಗೆ ಬಾಗಿಲನ್ನು ಭದ್ರ ಮಾಡಿ ಇಷ್ಟರವರೆಗೂ ತಡೆ ಹಿಡಿದಿದ್ದ ದುಃಖವನ್ನು ಹೊರಹಾಕಿದಳು. ಶ್ರಾವಣಿಯವರು ಮಗುವಿಗೆ ತಿಂಡಿ ತಿನ್ನಿಸುತ್ತಾ, ಹಸಿದು ದೇವಸ್ಥಾನಕ್ಕೆ ಹೋಗಿದ್ದಾಳೆ, ತಿಂಡು ಮಾಡು ಬಾ ಅಂದರೆ ಬೇಡ ಎಂದು ರೂಮು ಸೇರಿದ್ಲು. ಏನಾಗಿದೆ ನಿಮ್ಮ ಮಗಳಿಗೆ? ಯಾವಾಗ ಹೇಗೆ ಇರ್ತಾಳೆ ಎನ್ನುವುದೇ ತಿಳಿಯುವುದಿಲ್ಲ. ಅವಳು ಆರ್ಯನ ಜೊತೆ ಹೋಗಲು ನಾನು ಒಪ್ಪಿಗೆ ಕೊಟ್ಟಾದ ಮೇಲೂ ಯಾಕೆ ಹೀಗೆ ಬೇಜಾರಿನಲ್ಲಿ ಇದ್ದಾಳೆ ಎಂದು ಸೋಫಾ ಮೇಲೆ ಕುಳಿತಿದ್ದ ಗಂಡನನ್ನು ನೋಡುತ್ತಾ ಹೇಳಿದರು. ಶ್ರೀಕಾಂತ್ ಅವರಿಗೂ ಕೂಡ ದೇವಸ್ಥಾನದಿಂದ ಬೇಸರದಲ್ಲಿ ಬಂದ ಮಗಳ ನಡೆ ವಿಚಿತ್ರ ಎನಿಸಿತು. ಬೆಳಿಗ್ಗೆ ಅದೆಷ್ಟು ಖುಷಿಯಿಂದ ದೇವಸ್ಥಾನಕ್ಕೆ ಹೋಗಿದ್ದಳು, ಅಲ್ಲಿ ಏನಾಯಿತು ಎಂದು ಯೋಚಿಸತೊಡಗಿದರು. ಅಜ್ಜಿ, ಇವತ್ತು ದೇವಸ್ಥಾನಕ್ಕೆ ಪಪ್ಪ ಅಜ್ಜಿ ಇಬ್ಬರೂ ಬಂದಿದ್ರು. ಅಜ್ಜಿ ಅಳ್ತಿತ್ತು. ಆಮೇಲೆ ಪಪ್ಪ ಅವರನ್ನು ಕರ್ಕೊಂಡು ಹೋದರು ಎಂದು ಬಾಯಲ್ಲಿ ತುತ್ತು ತುಂಬಿಕೊಂಡು ಹೇಳಿದನು ಅಗ್ನಿ. ಮೊಮ್ಮಗನ ಮಾತಿಗೆ ಗಂಡ ಹೆಂಡತಿ ಇಬ್ಬರು ಆಶ್ಚರ್ಯವಾದರು. ಸೋಫಾ ಮೇಲೆ ಕುಳಿತಿದ್ದ ಶ್ರೀಕಾಂತ್ ಅವರು ಮೊಮ್ಮಗನ ಬಳಿಗೆ ಬಂದು, ಪುಟ್ಟ, ಏನು ಹೇಳ್ತಿದೀಯಾ? ದೇವಸ್ಥಾನಕ್ಕೆ ಪಪ್ಪ ಬಂದಿದ್ರಾ ಎಂದರು. ಹ್ಞೂ ತಾತ, ಅಜ್ಜಿ ಕೂಡ ಬಂದಿದ್ರು. ನಾನು ಅಜ್ಜಿ ಜೊತೆ ಆಟ ಆಡದೆ ಗೊತ್ತಾ? ಶ್ರಾವಣಿ ಅಜ್ಜಿ ಥರಾನೇ ಆ ಅಜ್ಜಿ ತುಂಬ ಒಳ್ಳೆಯವರು ಎಂದಿತ್ತು ಮುದ್ದಾಗಿ. ಶ್ರಾವಣಿ, ಆರ್ಯ, ವಸುಮತಿ ಇಬ್ಬರು ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಅಲ್ಲೇನೋ ಮಾತುಕತೆಯಾಗಿದೆ. ಅದಕ್ಕೆ ಸಾಗರಿ ಬೇಜಾರಾಗಿರುವುದು. ಅಂಥದ್ದು ಏನಾಯಿತು ಅಲ್ಲಿ ಎಂದು ಅನುಮಾನದಲ್ಲಿ ಹೆಂಡತಿಯ ಮುಂದೆ ಕೇಳಿದರು. ನೀವು ನನ್ನನ್ನು ಕೇಳಿದರೆ ನನಗೇನು ಗೊತ್ತು? ಅಲ್ಲಿ ಏನಾಯಿತು ಎನ್ನುವುದನ್ನು ನಿಮ್ಮ ಮಗಳು ಹೇಳಬೇಕು. ಅದು ಬಿಟ್ಟು ಹೀಗೆ ರೂಮಿಗೆ ಹೋಗಿ ಸೇರಿಕೊಂಡರೆ ನಮಗೆ ಏನು ತಿಳಿಯುತ್ತದೆ ಹೇಳಿ? ಅದೇನಾಯಿತು ಎಂದು ನೀವೇ ಹೋಗಿ ಕೇಳಿ ಎಂದರು ಶ್ರಾವಣಿ. ಶ್ರೀಕಾಂತ್ ಅವರು ಅಲ್ಲಿ ನಿಲ್ಲದೆ ತಟ್ಟನೆ ಮಗಳ ಕೋಣೆಯ ಬಳಿ ಬಂದರು. ಸಾಗರಿ ಎಂದು ಬಾಗಿಲು ಬಡಿದರು. ತಂದೆಯ ಧ್ವನಿ ಕೇಳುತ್ತಿದ್ದ ಹಾಗೆ ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಕನ್ನಡಿಯ ಮುಂದೆ ನಿಂತು ಟಿಶ್ಯೂ ಪೇಪರ್ನಿಂದ ಕೆನ್ನೆಯ ಮೇಲೆ ಕಣ್ಣೀರಿನ ಕಲೆ ಕಾಣದ ಹಾಗೆ ಮುಖವನ್ನು ಒರೆಸಿ ಬಂದು ಬಾಗಿಲು ತೆರೆದಳು. ಮಗಳು ಬಟ್ಟೆ ಬದಲಿಸದೆ ಇರುವುದನ್ನು ನೋಡಿ ಅಚ್ಚರಿಯಾಯಿತು ಅವರಿಗೆ. ಕಚೇರಿಯಿಂದ ಬಂದರೆ 5 ನಿಮಿಷ ಆ ಬಟ್ಟೆಯಲ್ಲಿ ಇರುವುದಿಲ್ಲ ಅವಳು. ಅಂಥದ್ರಲ್ಲಿ ಇಂದು ಸೀರೆ ಉಟ್ಟಿದ್ದಳು. ಆ ಸೀರೆಯನ್ನು ಕೂಡ ಬದಲಿಸಿಲ್ಲವಲ್ಲ. ಅಲ್ಲದೆ ಅದಾಗಲೇ ಅವಳು ಅತ್ತಿದ್ದರಿಂದ ಅವಳ ಕಣ್ಣುಗಳೆಲ್ಲ ಕೆಂಪು ಬಣ್ಣಕ್ಕೆ ತಿರುಗಿದ್ದವು. ಮಗಳು ಎಂದಿನಂತಿಲ್ಲ ಎಂದು ತಿಳಿದವರಿಗೆ ಗಾಬರಿಯಾಯಿತು. ಸಾಗರಿ, ಅಳ್ತಿದ್ದೀಯಾ? ಏನಾಯಿತು ಮಗಳೇ? ಆರ್ಯ, ವಸುಮತಿಯವರು ದೇವಸ್ಥಾನಕ್ಕೆ ಬಂದಿದ್ರಂತೆ ಅಗ್ನಿ ಹೇಳ್ತಿದ್ದ. ಹೋಗುವಾಗ ಅಷ್ಟೊಂದು ಖುಷಿಯಿಂದ ಹೋದೆ, ಈಗ ನೋಡಿದರೆ ಕಣ್ಣೆಲ್ಲ ಕೆಂಪಗಾಗಿದೆ. ಈಗ ಅಳುವಂಥದ್ದು ಏನಾಯಿತು? ಆರ್ಯ ಏನಾದರೂ ಹೇಳಿದ್ನಾ? ವಸುಮತಿಯವರು ಅಳ್ತಿದ್ರಂತೆ ಎಂದು ಬಾಯಿಗೆ ಬಿಡುವು ಕೊಡದೆ ಒಂದೇ ಸಮ ಪ್ರಶ್ನೆಗಳ ಮಳೆಗೈದರು. ದುಃಖ ತಡೆಯಲಾರದೆ ತಂದೆಯನ್ನು ತಬ್ಬಿ ಜೋರಾಗಿ ಅತ್ತು ಬಿಟ್ಟಳು ಸಾಗರಿ. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.